ನಾವು ಇವತ್ತಿನ ವಿಡಿಯೋದಲ್ಲಿ ಓ ಹೆನ್ರಿ ಅವರು ಬರೆದಿರುವಂತಹ ಜಿಮ್ಮಿ ವ್ಯಾಲೆಂಟೈನ್ ಅ ರಿಟ್ರೀವ್ಡ್ ಇನ್ಫಾರ್ಮೇಷನ್ ಅನ್ನುವಂತಹ ಶಾರ್ಟ್ ಸ್ಟೋರಿನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಓ ಹೆನ್ರಿ ಅವ್ರ ನಿಜವಾದ ಹೆಸರು ವಿಲಿಯಂ ಸಿಡ್ನಿ ಪೋರ್ಟರ್ ಅಂತ ಆಗಿರುತ್ತೆ. ಇವರು ಮೋಸ್ಟ್ ಸೆಲೆಬ್ರೇಟೆಡ್ ಅಮೆರಿಕನ್ ಶಾರ್ಟ್ ಸ್ಟೋರಿ ರೈಟರ್ ಆಗಿರ್ತಾರೆ. ಮತ್ತು ಇವರು ನಾರ್ತ್ ಕೆರಲೋನಿಯಾ ಅನ್ನುವಂಥ USA ಅಲ್ಲಿರುವಂಥ ಪ್ಲೇಸಲ್ಲಿ ಹುಟ್ಟಿರ್ತಾರೆ. ಮತ್ತು ಇವರು ಫಾರ್ಮಸಿಸ್ಟ್ ಆಗಿ, ಬ್ಯಾಂಕ್ ಕ್ಲರ್ಕ್ ಆಗಿ, ಜರ್ನಲಿಸ್ಟ್ ಆಗಿ, ಎಡಿಟರ್ ಆಗಿ ಕೆಲಸ ಮಾಡಿರ್ತಾರೆ. ಆಮೇಲೆ ಫುಲ್ ಟೈಮ್ ರೈಟರ್ ಆಗ್ತಾರೆ. ಇವ್ರ ಪರ್ಸ್ನಲ್ ಲೈಫು ತುಂಬ ಡಿಫಿಕಲ್ಟೀಸಿಂದ ಇರುತ್ತೆ, ಹಾರ್ಡ್ಶಿಪ್ ಇರುತ್ತೆ. ಮತ್ತು ಅವರು ಪೀರಿಯಡ್ ಆಫ್ ಇಂಪ್ರಿಸನ್ಮೆಂಟ್ನ ಫೇಸ್ ಮಾಡಿರ್ತಾರೆ. ಆ ಎಲ್ಲ ಎಕ್ಸ್ಪೀರಿಯನ್ಸ್ ಇವ್ರ ರೈಟಿಂಗ್ ಮೇಲೆ ತುಂಬ ಎಫೆಕ್ಟ್ ಆಗುತ್ತೆ. ಮತ್ತು ಇವರು ಪೆನ್ ನೇಮನ್ನು ಅಡಾಪ್ಟ್ ಮಾಡ್ಕೊಂಡು ಬರೀತಾರೆ, ಓ ಹೆನ್ರಿ ಅಂತ. ಮತ್ತು ಇವರು ಫೇಮಸ್ ಅಂತ ಹೇಳಿದರೆ ಅವರು ಸ್ಟೋರಿ ಟೆಲ್ಲಿಂಗಿಂಗ್ ಆಗಿರ್ಬೋದು, ರಿಯಲಿಸ್ಟಿಕ್ ಕ್ಯಾರೆಕ್ಟರ್ಸಿಗಾಗಿರ್ಬೋದು, ವಿಟಿ ಹ್ಯೂಮರ್ ಮತ್ತು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟನ್ನು ಯೂಸ್ ಮಾಡ್ತಾರೆ ಇವ್ರ ಸ್ಟೋರೀಸಲ್ಲಿ. ಮತ್ತು ಇವರು ಕಾಮನ್ ಆರ್ಡಿನರಿ ಪೀಪಲ್ ಬಗ್ಗೆ ತುಂಬ ಜಾಸ್ತಿ ಬರೀತಾರೆ. ಮತ್ತು ಇವರು ರೈಟಿಂಗ್ಸಲ್ಲಿ ನಾವು ಥೀಮ್ಸ್ ನೋಡೋದಾಗಿದ್ದರೆ ಲವ್, ಸ್ಯಾಕ್ರಿಫೈಸ್, ಹೋಪ್, ಕೈಂಡ್ನೆಸ್ ಮತ್ತು ಹ್ಯೂಮನ್ ಕಂಪ್ಯಾಷನ್ ಅನ್ನುವಂಥ ಫೇಮಸ್ ಥೀಮ್ಸನ್ನು ನೋಡ್ಬೋದು. ಮತ್ತು ಇವರು ಫೇಮಸ್ ವರ್ಕ್ಸ್ ಅಂತ ನೋಡಿದರೆ ನಾವು ದ ಗಿಫ್ಟ್ ಆಫ್ ದಿ ಮ್ಯಾಗಿ, ದ ಲಾಸ್ಟ್ ಲೀವ್, ಆಫ್ಟರ್ 20 years ಆ್ಯಂಡ್ ರ್ಯಾನ್ಸಮ್ ಆಫ್ ರೆಡ್ ಚೀಫ್ ಅನ್ನುವಂಥ ಫೇಮಸ್ ಸ್ಟೋರೀಸ್ನ ನೋಡ್ಬೋದು. ಓ ಹೆನ್ರಿ ಅವರು ತುಂಬ ಯೂನಿಕ್ ಆಗಿರುವಂಥ ಸ್ಟೋರಿ ಟೆಲ್ಲಿಂಗ್ ಮೆಥಡನ್ನು ಯೂಸ್ ಮಾಡ್ತಾರೆ. ಒಂದು ಮೆಮೊರಬಲ್ ಎಂಡಿಂಗನ್ನು ಅವ್ರ ಸ್ಟೋರಿಗೆ ಕೊಡ್ತಾರೆ. ನಾವು ಇವರನ್ನು ಮೋಸ್ಟ್ ಇನ್ಫ್ಲುಯೆನ್ಷಿಯಲ್ ಶಾರ್ಟ್ ಸ್ಟೋರಿ ರೈಟರ್ ಅಂತ ಹೇಳ್ಬೋದು ವರ್ಲ್ಡ್ ಲಿಟ್ರೇಚರಲ್ಲಿ. ಈ ಸ್ಟೋರಿ ಏನಿದೆ ಜಿಮ್ಮಿ ವ್ಯಾಲೆಂಟೈನ್ ಅನ್ನುವಂಥದ್ದು ತುಂಬ ಬ್ಯೂಟಿಫುಲ್ ಸ್ಟೋರಿ ಅಂತ ಹೇಳ್ಬೋದು. ಈ ನೇಮನ್ನು ತುಂಬ ಫೇಮಸ್ ಆಗಿ ಯೂಸ್ ಮಾಡ್ತಾರೆ ನೋಡಿ, ರಿಟ್ರೀವ್ಡ್ ಇನ್ಫಾರ್ಮೇಷನ್ ಅಂತ ಕಂಪ್ಲೀಟ್ ಟೈಟಲ್ನ ನಾವು ನೋಡ್ಬೋದು. ಸೊ ಈ ಸ್ಟೋರಿ ಯಾರ ಬಗ್ಗೆ ಅಂತ ಹೇಳಿದರೆ ಒಂದು ಸ್ಕಿಲ್ಡ್ ಸೇಫ್ ಕ್ರ್ಯಾಕರ್ ಅಂತ ಇರ್ತಾರೆ. ಇಲ್ಲಿ ಸೇಫ್ ಕ್ರ್ಯಾಕರ್ ಅಂತ ಹೇಳಿದರೆ ಸೊ ಏನು ಈ ಕಳ್ಳರು ಇರ್ತಾರಲ್ವಾ, ಕಳ್ತನ ಮಾಡ್ತಾರೆ. ಸೊ ಯಾವುದೇ ರೀತಿ ಡ್ಯಾಮೇಜ್ ಮಾಡ್ದೇ, ವಿಥೌಟ್ ಕೀ ಯೂಸ್ ಮಾಡ್ದೇ ಅವ್ರದ್ದೇ ಆದಂತಹ ಟೂಲ್ಸ್ಗಳನ್ನು ಯೂಸ್ ಮಾಡಿ ಅವರು ಕಳ್ತನ ಮಾಡ್ತಾ ಇರ್ತಾರೆ. ಸೊ ಇವ್ರ ಲೈಫ್ ಏನಾಗಿರುತ್ತೆ, ಜಿಮ್ಮಿ ವ್ಯಾಲೆಂಟೈನ್ ಇರ್ತಾರೆ, ಅವ್ರ ಲೈಫ್ ಕಂಪ್ಲೀಟ್ಲಿ ಚೇಂಜ್ ಆಗಿಬಿಡುತ್ತೆ. ವೆನ್ ಹಿ ಫಾಲ್ ಇನ್ ಲವ್, ಯಾವಾಗ ಅವರು ಪ್ರೀತಿಯಲ್ಲಿ ಬೀಳ್ತಾರೆ ಅವಾಗ ಅವ್ರ ಲೈಫ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಸೊ ಈ ಸ್ಟೋರಿ ಹೈಲೈಟ್ ಮಾಡುತ್ತೆ ಪವರ್ ಆಫ್ ಲವ್ ಇರ್ಬೋದು, ಹಾನೆಸ್ಟಿ ಇರ್ಬೋದು, ಫರ್ಗಿನೆಸ್ ಅನ್ನೋದಿರ್ಬೋದು, ಒಂದು ಸೆಕೆಂಡ್ ಚಾನ್ಸ್ ಕೊಡೋದಾಗಿರ್ಬೋದು, ಮನುಷ್ಯರಿಗೆ ಯಾವ ರೀತಿ ಅವ್ರ ಜೀವನನೇ ಬದಲಾಯಿಸುತ್ತೆ ಅನ್ನೋದು ನೋಡ್ಬೋದು. ಈ ಸ್ಟೋರಿಯಲ್ಲಿ ಸರ್ಪ್ರೈಸಿಂಗ್ ಎಂಡಿಂಗ್ ಇದೆ. ಒಂದು ಬೆಸ್ಟ್ ಸ್ಟೋರಿ ಅಂತ ಹೇಳ್ಬೋದು. ಓ ಹೆನ್ರಿ ಅವರು ಬರೆದಿರುವಂಥ ಬೆಸ್ಟ್ ಸ್ಟೋರಿ ಅಂತ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದು. ಈ ಸ್ಟೋರಿಯಲ್ಲಿ ಮೇನ್ ಕ್ಯಾರೆಕ್ಟರ್ಸ್ ಅಂತ ನೋಡ್ಬೋದು. ಇಲ್ಲಿ ನೋಡಿ, ಜಿಮ್ಮಿ ವ್ಯಾಲೆಂಟೈನ್ ಅಂತ ಹೇಳ್ತಾರೆ. ಹಿ ಈಸ್ ದ ಮೇನ್ ಕ್ಯಾರೆಕ್ಟರ್ ಆ್ಯಂಡ್ ಪ್ರೊಟಗನಿಸ್ಟ್ ಆಫ್ ದಿ ಸ್ಟೋರಿ ಅಂತ ಹೇಳ್ಬೋದು. ಸೊ ಜಿಮ್ಮಿ ವ್ಯಾಲೆಂಟೈನ್ ಅನ್ನೋರು ಒಬ್ಬ ಥೀಫ್ ಆಗಿರ್ತಾರೆ, ಪ್ರೊಫೆಷ್ನಲಿ ಕಳ್ಳ ಆಗಿರ್ತಾರೆ. ಓಕೆ, ಅವ್ರ ಫ್ರೆಂಡ್ ಇರ್ತಾರೆ, ಫಾರ್ಮರ್ ಪಾರ್ಟ್ನರ್ ಆಗಿರ್ತಾರೆ. ಓಕೆ, ಸೊ ಓಲ್ಡ್ ಕ್ರಿಮಿನಲ್ ಫ್ರೆಂಡ್ ಅಂತ ಇರ್ತಾರೆ. ಅವ್ರ ಹೆಸರು ಮೆನ್ಷನ್ ಆಗಿಲ್ಲ ಇಲ್ಲಿ. ನೆಕ್ಸ್ಟು ಬೆನ್ ಪ್ರಿನ್ಸ್ ಅಂತ ಇರ್ತಾರೆ, ಬೆನ್ ಪ್ರೈಸ್ ಅಂತ ಇರ್ತಾರೆ. ಸೊ ಇವರು ಡಿಟೆಕ್ಟಿವ್ ಆಗಿರ್ತಾರೆ, ಅಂದರೆ ಇವರು ಕಳ್ಳರನ್ನ ಹುಡುಕ್ತಾ ಇರ್ತಾರೆ. ಓಕೆ, ಸೊ ಇಲ್ಲಿ ಬೆನ್ ಪ್ರೈಸ್ ಅನ್ನೋರು ಜಿಮ್ಮಿ ವ್ಯಾಲೆಂಟೈನ್ನ ಈ ಸ್ಟೋರಿಯಲ್ಲಿ ಹುಡುಕ್ತಾ ಇರ್ತಾರೆ ಅನ್ನೋದು ನೋಡ್ಬೋದು. ಸೆಕೆಂಡ್ ಟೈಮ್ ಅವರು ಹುಡುಕ್ತಾ ಇರ್ತಾರೆ. ನೆಕ್ಸ್ಟ್ ಇಲ್ಲಿ ಇನ್ನೊಬ್ಬರು ಕ್ಯಾರೆಕ್ಟರ್ ಅಂತ ಹೇಳಿದರೆ ಮಿಸ್ಟರ್ ಆ್ಯಡಮ್ ಅಂತ ಇರ್ತಾರೆ. ಅವರು ಬ್ಯಾಂಕರ್ ಆಗಿರ್ತಾರೆ. ಇವರು ಫ್ಯೂಚರ್ ಫಾದರ್ ಇನ್ ಲಾ ಆಫ್ ಜಿಮ್ಮಿ ವ್ಯಾಲೆಂಟೈನ್ ಅಂತ ಹೇಳ್ತಾರೆ. ಅಂದರೆ ಇವ್ರ ಮಗಳನ್ನ ಇವರು ಮದುವೆ ಆಗ್ತಾರೆ. ಸೊ ಇವ್ರ ಮಗಳು ಯಾರು ಅಂತ ಹೇಳಿದರೆ ಇಲ್ಲಿ ಆ್ಯನಬೆಲ್ ಆ್ಯಡಮ್ ಅಂತ ಇರ್ತಾರೆ. ಸೊ ಜಿಮ್ಮಿ ವ್ಯಾಲೆಂಟೈನ್ ಇವರನ್ನು ಇಷ್ಟಪಡ್ತಾರೆ, ಹಾಗೆ ಆ್ಯಡಮು ಸಹ ಇವರನ್ನು ಇಷ್ಟಪಡ್ತಾರೆ ಅನ್ನೋದು ಈ ಸ್ಟೋರಿಯಲ್ಲಿ ನೋಡ್ಬೋದು. ಸೊ ಇಲ್ಲಿ ಜಿಮ್ಮಿ ವ್ಯಾಲೆಂಟೈನ್ ಏನು ಮಾಡ್ತಾರೆ ಅಂದರೆ ಈ ಸ್ಟೋರಿಯಲ್ಲಿ ಅಘಾತ ಅಂತ ಇರ್ತಾರೆ. ಆ ಚಿಕ್ಕ ಹುಡುಗಿನ ಇವರು ಲೈಫನ್ನು ಸೇವ್ ಮಾಡ್ತಾರೆ ಅನ್ನೋದು ಈ ಸ್ಟೋರಿಯಲ್ಲಿ ನಾವು ನೋಡ್ತಾ ಹೋಗ್ಬೋದು. ಸೊ ದೀಸ್ ಆರ್ ದಿ ಮೇನ್ ಕ್ಯಾರೆಕ್ಟರ್ಸ್ ಆಫ್ ದಿಸ್ ಸ್ಟೋರಿ ಅಂತ ನೋಡ್ಬೋದು. ಸ್ಟೋರಿ ಬಿಗಿನ್ ಆಗುತ್ತೆ. ಜಿಮ್ಮಿ ವ್ಯಾಲೆಂಟೈನ್ ಅನ್ನೋವಂಥ ಒಬ್ಬ ಕ್ಯಾರೆಕ್ಟರಿಂದ ಈ ಸ್ಟೋರಿ ಆಗ್ತಾರೆ. ಸೊ ಇವರೇ ಮೇನ್ ಕ್ಯಾರೆಕ್ಟರ್ ಆಗಿರ್ತಾರೆ, ಪ್ರೊಟಗನಿಸ್ಟ್ ಆಗಿರ್ತಾರೆ ಈ ಸ್ಟೋರಿದು. ಇವರು ತುಂಬ ಟ್ಯಾಲೆಂಟೆಡ್ ಮತ್ತು ಸ್ಕಿಲ್ಫುಲ್ ಸೇಫ್ ಕ್ರ್ಯಾಕರ್ ಅಂತ ಹೇಳ್ತಾರೆ. ಸೇಫ್ ಕ್ರ್ಯಾಕರ್ ಅಂತ ಹೇಳಿದರೆ ಈ ತ್ರಿಜೋರಿ ಅಥವಾ ಈ ಏನಾದರೂ ಲಾಕ್ಸನ್ನು ಯಾವುದೇ ಕೀ ಯೂಸ್ ಮಾಡ್ದೇ ಅವ್ರದ್ದೇ ಇರುವಂಥ ಟೂಲ್ಸನ್ನು ಯೂಸ್ ಮಾಡಿ ಯಾವುದೇ ರೀತಿ ಡ್ಯಾಮೇಜ್ ಮಾಡ್ದೇ ಕಳ್ತನ ಮಾಡ್ತಾರೆ ಅವರು. ಓಕೆ, ತುಂಬ ಸ್ಕಿಲ್ಫುಲ್ ಆಗಿರ್ತಾರೆ. ಓಕೆ, ಅವರನ್ನು ಸೇಫ್ ಕ್ರ್ಯಾಕರ್ ಅಂತ ಹೇಳಿ ಇವರನ್ನು ಕರಿತೀವಿ. ಓಕೆ, ಇವರು ಒಂದು ಜೈಲಲ್ಲಿ ಇರ್ತಾರೆ. ಓಕೆ, ಪ್ರಿಸನ್ ಸೆಂಟೆನ್ಸ್ ಅಂದರೆ ಜೈಲಲ್ಲಿ ಇರ್ತಾರೆ. ಒಂದು ಎಷ್ಟು ಅಂತ ಹೇಳಿದರೆ 10 months ಜೈಲಲ್ಲಿ ಇರ್ತಾರೆ. ಓಕೆ, ನಿಯರ್ಲಿ 10 months ಜೈಲಲ್ಲಿ ಇರ್ತಾರೆ. ಸೊ ಫೈನಲಿ ಅವರಿಗೆ ಒಂದು ಪಾರ್ಡನ್ ಸಿಗುತ್ತೆ. ಓಕೆ, ಕ್ಷಮೆನ ಕೊಡ್ತಾರೆ ಅವ್ರಿಗೆ. ಸೊ ರಿಲೀಸ್ ಮಾಡ್ತಾರೆ, ಜೈಲಿಂದ ಅವರಿಗೆ ರಿಲೀಸ್ ಮಾಡ್ತಾರೆ. ಫುಲ್ ಸೆಂಟೆನ್ಸ್ ಅಂದರೆ ಕಂಪ್ಲೀಟ್ ಪನಿಷ್ಮೆಂಟ್ ಕೊಡ್ದೇ ಅವ್ರಿಗೆ ಅಂದರೆ ಕ್ಷಮೆ ಕೊಟ್ಬಿಟ್ಟು ರಿಲೀಸ್ ಮಾಡ್ತಾರೆ. ಅಂದರೆ ಅವ್ರ ಬಿಹೇವಿಯರಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಆದರೆ, ಸುಧಾರಣೆ ಆದರೆ, ಸೊ ಅವರು ಚೇಂಜ್ ಆಗಿದ್ದಾರೆ ಅಂತ ಹೇಳಿಬಿಟ್ಟು ಬೇಗನೆ ಬಿಡುಗಡೆ ಮಾಡ್ತಾರೆ. ಹಾಗೆ ಇವರನ್ನು ಸಹ ರಿಲೀಸ್ ಮಾಡಿದ್ದಾರೆ. ಸೊ ರಿಲೀಸ್ ಆಗಬೇಕಾದ್ರೆ ಪ್ರಿಸನ್ ವಾರ್ಡನ್ ಏನಿರ್ತಾರೆ ಅವರು ಇವರಿಗೆ ಅಡ್ವೈಸ್ ಮಾಡ್ತಾರೆ, ಜಿಮ್ಮಿ ವ್ಯಾಲೆಂಟೈನ್ಗೆ ಅಡ್ವೈಸ್ ಮಾಡ್ತಾರೆ. ಒಂದು ಹೊಸ ಜೀವನ ಸ್ಟಾರ್ಟ್ ಮಾಡು, ಒಂದು ಹಾನೆಸ್ಟ್ ಲೈಫನ್ನು ಸ್ಟಾರ್ಟ್ ಮಾಡು, ಈ ಕಳ್ತನ ಮಾಡೋದೆಲ್ಲ ಬಿಡು ಅಂತ ಅವರು ಹೇಳ್ತಾರೆ. ಜಿಮ್ಮಿ ಹೇಳ್ತಾನೆ, ಇನ್ಸಿಸ್ಟ್ ಮಾಡ್ತಾನೆ, ಹಿ ಹ್ಯಾಸ್ ನೆವರ್ ಕ್ರ್ಯಾಕ್ಡ್ ಎ ಸೇಫ್ ಅಂತ ಹೇಳ್ತಾನೆ. ಅಂದರೆ ಅವ್ನು ಯಾವತ್ತೂ ಸಹ ಕಳ್ತನ ಮಾಡೇ ಇಲ್ಲ ಆ ರೀತಿ ಹೇಳಿ ಅವರಿಗೆ ಹೋಗ್ಬಿಡ್ತಾನೆ. ಸೊ ಒನ್ಸ್ ರಿಲೀಸ್ ಆದಮೇಲೆ ಜಿಮ್ಮಿ ಏನು ಮಾಡ್ತಾನೆ ಅಂದರೆ ಇಮಿಡಿಯೇಟ್ಲಿ ರಿಟರ್ನ್ ಟು ಹಿಸ್ ಓಲ್ಡ್ ಲೈಫ್.
ತಕ್ಷಣ ಜೈಲಿಂದ ರಿಲೀಸ್ ಆದ ತಕ್ಷಣವೇ ಅವಳು ಹಳೆ ಏನು ಕೆಲಸ ಮಾಡ್ತಿದ್ದ, ಕಳ್ತನ ಮಾಡೋದಾಗಿರ್ಬೋದು, ಓಕೆ, ಆ ಕೆಲಸನ ಏನು ಮಾಡ್ತಾನೆ ಅವನು ಮತ್ತೆ ಅದೇ ಓಲ್ಡ್ ಲೈಫನ್ನ ಸ್ಟಾರ್ಟ್ ಮಾಡ್ತಾನೆ ಅನ್ನೋದು ನೋಡ್ಬೋದು. ಸೊ ಫಸ್ಟ್ ಜೈಲಿಂದ ರಿಲೀಸ್ ಆದಮೇಲೆ ಏನು ಮಾಡ್ತಾನೆ ಅವನು, ಹಿಡನ್ ಸೆಟ್ ಆಫ್ ಎಕ್ಸ್ಪೆನ್ಸಿವ್ ಬರ್ಗ್ಲರಿ ಟೂಲ್ಸ್ ಅಂತ ಇರುತ್ತೆ. ಬರ್ಗ್ಲರಿ ಟೂಲ್ಸ್ ಅಂತ ಹೇಳಿದರೆ ಇಲ್ಲಿ ಕಳ್ತನ ಮಾಡೋದಕ್ಕೆ ಯೂಸ್ ಮಾಡುವಂಥ ಟೂಲ್ಸ್ ಆಗಿರುತ್ತೆ. ಲೈಕ್ ಬೀಗ ಹೊಡೆಯೋದಕ್ಕಾಗಿರಲಿ, ಬೀಗ ತೆಗಿಯೋದಕ್ಕಾಗಿರಲಿ, ಲಾಕ್ ಓಪನ್ ಮಾಡೋದಕ್ಕಾಗಿರಲಿ, ಡಿಫ್ರೆಂಟ್ ಟೂಲ್ಸ್ ಇರುತ್ತೆ, ಅದನ್ನು ಅವರು ಯೂಸ್ ಮಾಡ್ತಾರೆ. ಓಕೆ, ಒಂದು ಸೀಕ್ರೆಟ್ ಲೊಕೇಶನಲ್ಲಿ ಅವ್ನು ಬಚ್ಚಿಟ್ಟಿರ್ತಾನೆ, ಆ ಟೂಲ್ಸ್ ಎಲ್ಲ ಅವನು ತೊಗೊಳ್ತಾನೆ. ಸೊ ಇದೆಲ್ಲ ಟೂಲ್ಸ್ ಏನಾಗಿರುತ್ತೆ, ಸ್ಪೆಷಲಿ ಡಿಸೈನ್ ಆಗಿರುತ್ತೆ. ಓಪನಿಂಗ್ ಸೇಫ್ ವಿಥೌಟ್ ಕಾಸಿಂಗ್ ಮಚ್ ಡ್ಯಾಮೇಜ್, ಯಾವುದೇ ರೀತಿ ಡ್ಯಾಮೇಜ್ ಇಲ್ಲದೇ ಲಾಕ್ಸನ್ನ ಓಪನ್ ಮಾಡೋದಕ್ಕೆ ಈ ಟೂಲ್ಸನ್ನ ಯೂಸ್ ಮಾಡ್ತಾರೆ. ಅಂದರೆ ಯಾರಿಗೂ ಸಹ ಸ್ವಲ್ಪನೂ ಸಂದೇಹ ಬರೋದಿಲ್ಲ, ಡೌಟ್ ಬರೋದಿಲ್ಲ, ಇಲ್ಲಿ ಇದನ್ನು ಓಪನ್ ಮಾಡಿದ್ದಾರೆ ಅಂತ ಗೊತ್ತಾಗೋದಿಲ್ಲ, ಅಂತಹ ಟೂಲ್ಸ್ ಅವನ ಹತ್ರ ಇರುತ್ತೆ. ಸೊ ಸೂನ್ ಆಫ್ಟರ್ ಏನು ಮಾಡ್ತಾನೆ ಅಂದರೆ ಸೀರೀಸ್ ಆಫ್ ಸೇಫ್ ರಾಬರೀಸ್ ಟೇಕ್ಸ್ ಪ್ಲೇಸ್ ಇನ್ ಡಿಫ್ರೆಂಟ್ ಸಿಟಿ. ಸೊ ಇವನು ತಕ್ಷಣ ಜೈಲಿಂದ ರಿಲೀಸ್ ಆದ ತಕ್ಷಣ ಎಲ್ಲ ಕಡೆ ಕಂಪ್ಲೇಂಟ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸಿಟಿಯಲ್ಲಿ. ಯಾವುದೇ ರೀತಿ ಡೌಟ್ ಇಲ್ಲದೇ ಅಲ್ಲಿ ರಾಬರೀಸ್ ಆಗಿದೆ, ಕಳ್ತನ ಆಗಿದೆ ಅಂತ ಎಲ್ಲ ಕಡೆ ಕಂಪ್ಲೇಂಟ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಪೊಲೀಸ್ ನೋಟಿಸ್ ಮಾಡ್ತಾರೆ, ಈ ರಾಬರೀಸ್ ಏನು ಕಳ್ತನ ಆಗಿದೆ ಅದು ಒಂದು ಎಕ್ಸ್ಪರ್ಟ್ ಮಾಡೋದಕ್ಕೆ ಸಾಧ್ಯ. ಸೊ ಒಬ್ಬ ಎಕ್ಸ್ಪರ್ಟ್, ಒಂದು ಸ್ಕಿಲ್ಫುಲ್ ಆಗಿರುವಂಥ ಕಳ್ಳ ಮಾಡೋದಕ್ಕೆ ಸಾಧ್ಯ ಅಂತ ಅವರಿಗೆ ಡೌಟ್ ಬರುತ್ತೆ. ಸೊ ಇವೆಂಚುಲಿ ಅವ್ರು ಏನು ಮಾಡ್ತಾರೆ ಅಂದರೆ ಸಸ್ಪೆಕ್ಟ್ ಮಾಡ್ತಾರೆ, ಡೌಟ್ ಮಾಡ್ತಾರೆ. ಯಾರ ಮೇಲೆ ಅಂತ ಹೇಳಿದರೆ ಜಿಮ್ಮಿ ವ್ಯಾಲೆಂಟೈನ್ ಮೇಲೆ ಅವರು ಡೌಟ್ ಪಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಜಿಮ್ಮಿ ಪೋರ್ಟರ್ ಜಿಮ್ಮಿ ವ್ಯಾಲೆಂಟೈನ್ನ ಹಿಡಿಯೋದಕ್ಕೆ ಒಬ್ಬ ಸ್ಕಿಲ್ಫುಲ್ ಡಿಟೆಕ್ಟಿವ್ ಇರ್ತಾರೆ, ಬೆನ್ ಪ್ರೈಸ್ ಅಂತ, ಅವರನ್ನ ಹೇಳ್ತಾರೆ. ಓಕೆ, ಯಾಕೆಂದರೆ ಅವ್ರು ಆಲ್ರೆಡಿ ಜಿಮ್ಮಿನ ಹಿಡಿದಿರ್ತಾರೆ ಮೊದಲು, ಮತ್ತೊಂದು ಸಲ ಅವರಿಗೆ ಕೆಲಸನ ಕೊಡ್ತಾರೆ. ಅಂದರೆ ಮತ್ತೊಂದು ಸಲ ಅವ್ರನ್ನ ಹಿಡೀರಿ ಅಂತ ಹೇಳಿ ಅವರಿಗೆ ಕೆಲಸನ ಒಪ್ಸಿರ್ತಾರೆ. ಸೊ ಬೆನ್ ಕೇರ್ಫುಲಿ ಫಾಲೋ ಮಾಡ್ತಾರೆ. ಓಕೆ, ಆ್ಯಂಡ್ ಬಿಕಮ್ಸ್ ಕನ್ವಿನ್ಸ್ ದ್ಯಾಟ್, ಅವರಿಗೆ ಗೊತ್ತಾಗುತ್ತೆ ಜಿಮ್ಮಿ ಈಸ್ ದ ರೆಸ್ಪಾನ್ಸಿಬಲ್ ಫಾರ್ ದಿ ರಾಬರೀಸ್. ಸೊ ಇಲ್ಲಿ ಏನೇನು ಆ ಸಿಟೀಸ್ಗಳಲ್ಲಿ ಕಳ್ತನ ಆಗಿರುತ್ತೆ, ಬೆನ್ ಪ್ರಿನ್ಸ್ ಅವರು ಚೆನ್ನಾಗಿ ಕನ್ವಿನ್ಸ್ ಆಗಿಬಿಡ್ತಾರೆ. ಅಂದರೆ ಅವರು ನೋಡ್ತಾರೆ ಏನು ಸ್ಕಿಲ್ಫುಲಿ ಅಂದರೆ ಎಕ್ಸ್ಪರ್ಟ್ ಆಗಿರುವಂಥ ಕಳ್ಳನೇ ಈ ರೀತಿ ಮಾಡೋದಕ್ಕೆ ಸಾಧ್ಯ ಅಂತ ಗೊತ್ತಾಗುತ್ತೆ. ಸೊ ಇವರು ಅನುಮಾನ ಏನಿರುತ್ತೆ ಜಿಮ್ಮಿ ಮೇಲೆ ಅದು ಕನ್ಫರ್ಮ್ ಆಗಿರುತ್ತೆ, ಅವನೇ ಇದು ಮಾಡಿರುವಂಥ ಈ ರಾಬರೀಸ್ ಅಥವಾ ಈ ಕಳ್ತನಗಳೆಲ್ಲ ಅವನೇ ಮಾಡಿರೋದು ಅಂತ ಇವರಿಗೆ ಕನ್ಫರ್ಮ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟು ಜಿಮ್ಮಿ ಏನು ಮಾಡ್ತಾರೆ ಅಂದರೆ ಅವರು ಟ್ರಾವೆಲ್ ಮಾಡ್ತಾರೆ ಒಂದು ಟೌನಿಗೆ. ಆ ಟೌನ್ ಹೆಸರು ಏನಾಗಿರುತ್ತೆ ಅಂದರೆ ಎಲ್ಮೋರ್ ಅಂತ ಟೌನ್ ಆಗಿರುತ್ತೆ. ಆ ಟೌನಿಗೆ ಅವರು ಟ್ರಾವೆಲ್ ಮಾಡ್ತಾ ಇರ್ತಾರೆ. ಆ ಸಿಟಿಗೆ ಹೋದಾಗ ಜಿಮ್ಮಿಸ್ ಲೈಫ್ ಏನಿರುತ್ತೆ ಕಂಪ್ಲೀಟ್ಲಿ ಚೇಂಜ್ ಆಗಿಬಿಟ್ಟಿರುತ್ತೆ. ಸೊ ಅಲ್ಲಿ ಅವರು ಒಬ್ಬ ಹುಡುಗಿನ ಮೀಟ್ ಆಗ್ತಾರೆ. ಅವ್ರ ಹೆಸರು ಏನಾಗಿರುತ್ತೆ ಅಂದರೆ ಆ್ಯನಬೆಲ್ ಆ್ಯಡಮ್ಸ್ ಅಂತ ಇರ್ತಾರೆ. ಅವ್ರನ್ನ ಮೀಟ್ ಆಗ್ತಾರೆ. ಅವರು ಡಾಟರ್ ಆಗಿರ್ತಾರೆ, ಒಬ್ಬರು ಒಂದು ಬ್ಯಾಂಕರ್ ಇರ್ತಾರೆ, ಅವ್ರ ಮಗಳಾಗಿರ್ತಾರೆ ಅವರು. ಸೊ ದ ಮೂಮೆಂಟ್ ಆ್ಯನಬೆಲ್ಗೆ ನೋಡಿದಾಗ ಜಿಮ್ಮಿ ಕಂಪ್ಲೀಟ್ಲಿ ಲಾಸ್ಟ್ ಆಗಿಬಿಡ್ತಾರೆ. ಸೊ ಅವರು ಫಾಲ್ ಇನ್ ಲವ್ ವಿತ್ ಹರ್, ಅವರಿಗೆ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರಲ್ಲಿರುವಂಥ ಆ್ಯನಬೆಲ್ ತುಂಬ ಕೈಂಡ್ನೆಸ್ ಇರ್ಬೋದು, ಅವ್ರದ್ದು ಕೈಂಡ್ನೆಸ್ಸು, ಇನ್ನೋಸೆನ್ಸ್ ಏನು ಮಾಡುತ್ತೆ, ತುಂಬ ಇನ್ಸ್ಪೈರ್ ಮಾಡುತ್ತೆ ಇವರಿಗೆ. ಸೊ ಅವ್ರಿಗೆ ನೋಡಿಬಿಟ್ಟು ಇವ್ರೇನು ಮಾಡಿಬಿಡ್ತಾರೆ ಅಂದರೆ ಈ ಕ್ರಿಮಿನಲ್ ಲೈಫನ್ನು ಬಿಡಬೇಕು, ಹೊಸ ಜೀವನ ಸ್ಟಾರ್ಟ್ ಮಾಡಬೇಕು ಅಂತ ಅವರು ಅಲ್ಲೇ ಡಿಸೈಡ್ ಮಾಡ್ತಾರೆ ಅನ್ನೋದು ನೋಡ್ಬೋದು. ಸೊ ನೆಕ್ಸ್ಟ್ ಏನಾಗುತ್ತೆ, ಜಿಮ್ಮಿ ಡಿಸೈಡ್ ಮಾಡ್ತಾರೆ ಒಂದು ಹೊಸ ಜೀವನನ ಸ್ಟಾರ್ಟ್ ಮಾಡಬೇಕು, ಮತ್ತು ಈ ಕಳ್ತನ ಮಾಡೋದು, ಈ ಕ್ರಿಮಿನಲ್ ಲೈಫ್ ಇರೋದನ್ನು ಕಂಪ್ಲೀಟಾಗಿ ಬಿಟ್ಟು ಹೊಸ ಜೀವನ ಸ್ಟಾರ್ಟ್ ಮಾಡಬೇಕು ಅಂತ ಅವರು ಡಿಸೈಡ್ ಮಾಡ್ತಾರೆ. ಮತ್ತು ಹೆಸರು ಸಹ ಅವರು ಚೇಂಜ್ ಮಾಡ್ಕೊತಾರೆ. ಅವರು ರಾಲ್ಫ್ ಡಿ ಸ್ಪೆನ್ಸರ್ ಅಂತ ಹೆಸರನ್ನ ಇಟ್ಕೊಳ್ತಾರೆ. ಓಕೆ, ಹೊಸ ಸಿಟಿಯಲ್ಲಿ ಹೊಸ ಜೀವನ ಮತ್ತು ಹೊಸ ಹೆಸರಿಂದ ಅವರು ಸ್ಟಾರ್ಟ್ ಮಾಡ್ತಾರೆ. ಸೊ ಅವ್ರ ನೇಮ್ ಏನು ಇಟ್ಕೊಳ್ತಾರೆ, ಅವರು ರಾಲ್ಫ್ ಡಿ ಸ್ಪೆನ್ಸರ್ ಅಂತ ಹೆಸರು ಇಟ್ಕೊಳ್ತಾರೆ. ಮತ್ತು ಅವರು ಒಂದು ಶೂ ಸ್ಟೋರನ್ನ ಸ್ಟಾರ್ಟ್ ಮಾಡ್ತಾರೆ. ಎಲ್ಮೋರಲ್ಲಿ ಹೊಸ ಶೂ ಸ್ಟೋರ್ನ ಅಥವಾ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾರೆ. ಕ್ವಿಕ್ಲಿ ಏನಾಗುತ್ತೆ ಅಂದರೆ ಒಳ್ಳೆ ಆದಾಯ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಚೆನ್ನಾಗಿ ಅರ್ನಿಂಗ್ ಮಾಡ್ತಾರೆ. ಅಲ್ಲಿರುವಂಥ ಟೌನ್ ಪೀಪಲ್ಗೂ ಸಹ ಇವರಿಗೆ ರೆಸ್ಪೆಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಅವರೆಲ್ಲರೂ ಬಿಲೀವ್ ಮಾಡ್ತಾರೆ, ನಂಬ್ತಾರೆ, ಇವರು ತುಂಬ ಹಾನೆಸ್ಟ್ ಬಿಸ್ನೆಸ್ ಮ್ಯಾನ್ ಅಂತ ಜನರೆಲ್ಲರೂ ನಂಬೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ತುಂಬ ಗೌರವ ಕೊಡ್ತಾರೆ. ಸೊ ಓವರ್ ಟೈಮ್ ಏನಾಗುತ್ತೆ ಅಂತ ಹೇಳಿ ಜಿಮ್ಮಿ ಮತ್ತು ಆ್ಯನಬೆಲ್ ಫಾಲ್ ಇನ್ ಲವ್, ಅವರು ಒಬ್ರಿಗೊಬ್ರು ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸೊ ನೆಕ್ಸ್ಟ್ ಜಿಮ್ಮಿ ಅವರು ಕಂಪ್ಲೀಟ್ಲಿ ಅವ್ರ ಕ್ರಿಮಿನಲ್ ಲೈಫು ಮತ್ತು ಕ್ರಿಮಿನಲ್ ಆ್ಯಕ್ಟಿವಿಟೀಸನ್ನು ಬಿಟ್ಬಿಟ್ಟಿರ್ತಾರೆ. ಓಕೆ, ಮತ್ತು ಅವರು ಪ್ಲ್ಯಾನ್ ಮಾಡ್ಕೊತಿರ್ತಾರೆ, ಅಂದರೆ ಆ್ಯನಬೆಲ್ಗೆ ಮದುವೆ ಆಗಿ ಒಂದು ಹೊಸ ಸೆಟಲ್ಡ್ ಲೈಫನ್ನ ಮತ್ತು ರೆಸ್ಪಾನ್ಸಿಬಲ್ ಸಿಟಿಜನ್ ಆಗಿ ಜೀವನನ ಮಾಡಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಸೊ ಅವರು ಅಂದರೆ ನಿಜವಾಗ್ಲೂ ಚೇಂಜ್ ಆಗಿದ್ದಾರೆ ಅಂತ ಪ್ರೂವ್ ಮಾಡೋದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಲೆಟರನ್ನು ಬರೀತಾರೆ. ಅವರು ಓಲ್ಡ್ ಕ್ರಿಮಿನಲ್ ಫ್ರೆಂಡ್ ಇರ್ತಾರೆ, ಅವರಿಗೆ ಒಂದು ಲೆಟರ್ ಬರೀತಾರೆ. ಆ ಲೆಟರಲ್ಲಿ ಏನು ಬರೆದಿರ್ತಾರೆ ಅಂತ ಹೇಳಿದರೆ, ಸೊ ಅವ್ರು ಬರೆದಿರ್ತಾರೆ ನೋ ಲಾಂಗರ್ ನೀಡ್ಸ್ ಇಸ್ ಬರ್ಗ್ಲರಿ ಟೂಲ್ಸ್. ಸೊ ಅವರು ಕಳ್ತನ ಮಾಡೋದಕ್ಕೆ ಯೂಸ್ ಮಾಡ್ತಾ ಇರುವಂಥ ಟೂಲ್ಸ್ಗಳು ಇವಾಗ ಅವರಿಗೆ ಅವಶ್ಯಕತೆ ಇಲ್ಲ ಅಂತ ಲೆಟರ್ ಬರೀತಾರೆ. ಮತ್ತು ಅವ್ರ ಫ್ರೆಂಡಿಗೆ ಹೇಳ್ತಾರೆ, ಆ ಟೂಲ್ಸ್ ಎಲ್ಲ ನೀನೇ ಯೂಸ್ ಮಾಡು, ನನಗೆ ಬೇಕಾಗಿಲ್ಲ, ನಾನು ಕಂಪ್ಲೀಟ್ಲಿ ಚೇಂಜ್ ಆಗಿಬಿಟ್ಟಿದ್ದೀನಿ, ನಾನು ಹೊಸ ಜೀವನ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಆ ಲೆಟರಲ್ಲಿ ಬರೀತಾರೆ. ಮತ್ತು ಅವ್ರು ಹೇಳ್ತಾರೆ, ನನ್ನ ಹಾನೆಸ್ಟ್ ಮ್ಯಾನ್ ಆಗಿಬಿಟ್ಟಿದ್ದೀನಿ, ಮತ್ತು ಪ್ರೀತಿ ಏನಿದೆ ನನಗೆ ಕಂಪ್ಲೀಟಾಗಿ ಚೇಂಜ್ ಮಾಡಿದೆ, ಲವ್ ಅನ್ನೋಂಥ ಕಾನ್ಸೆಪ್ಟ್ ಏನಿದೆ ಅವರಿಗೆ ಕಂಪ್ಲೀಟಾಗಿ ಚೇಂಜ್ ಮಾಡಿದ್ದಾರೆ ಅಂತ ಲೆಟರಲ್ಲಿ ಅವ್ರ ಫ್ರೆಂಡಿಗೆ ಅವರು ಬರೀತಾರೆ.
ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದರೆ ಫ್ಯೂ ಡೇಸ್ ಬಿಫೋರ್ ವೆಡ್ಡಿಂಗ್, ಅವರು ಮದುವೆಗಿಂತ ಮುಂಚೆ ಒಂದು ಸ್ವಲ್ಪ ದಿನಗಳ ಮುಂಚೆ ಏನಾಗುತ್ತೆ ಅಂದರೆ ಜಿಮ್ಮಿ ವಿಸಿಟ್ ಮಾಡ್ತಾರೆ, ಬ್ಯಾಂಕಿಗೆ ಹೋಗ್ತಾರೆ. ಓಕೆ, ಏನು ಅನಬಲ್ಸ್ ಫಾದರ್ ಇರ್ತಾರೆ, ಬ್ಯಾಂಕರ್ ಆಗಿರ್ತಾರೆ ಅಲ್ವಾ. ಸೊ ಅವ್ರ ಬ್ಯಾಂಕಿಗೆ ಇವರು ಹೋಗ್ತಾರೆ. ಅಲ್ಲಿ ಹೋಗ್ತಾರೆ, ಇವರು ಒಂದು ಸ್ಪೆಷಲ್ ಟೂಲ್ ಕಿಟ್ ಇದೆಯಲ್ಲ, ಬರ್ಗ್ಲರಿ ಟೂಲ್ಸ್ ಅಂತ ಏನಿದೆ ಅವ್ರ ಜೊತೆಯಲ್ಲಿ ಇಟ್ಕೊಂಡು ಬಂದಿದ್ದಾರೆ. ಸೊ ಏನು ಅಂತ ಹೇಳಿದರೆ ಅದನ್ನು ಹ್ಯಾಂಡ್ ಓವರ್ ಮಾಡೋದಕ್ಕೆ ಅವ್ರ ಫ್ರೆಂಡಿಗೆ ಅದನ್ನು ಆ ದಿನದ ಮೇಲೆ ನೆಕ್ಸ್ಟ್ ಡೇ ಅದನ್ನು ಅವ್ರ ಫ್ರೆಂಡಿಗೆ ಅದು ಕೊಡಬೇಕು ಅಂತ ಅವ್ರ ಜೊತೆಯಲ್ಲೇ ಇಟ್ಕೊಂಡು ಬಂದಿದ್ದಾರೆ. ಓಕೆ, ಸೊ ಅಲ್ಲಿ ಬಂದಿರುವಂಥ ಜನರೆಲ್ಲ ಅಡ್ಮೈರಿಂಗ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಬ್ಯಾಂಕರ್ಸ್ ಏನಿದ್ದಾರೆ, ಏನು ಅನಬಲ್ಸ್ ಫಾದರ್ ಏನಿದ್ದಾರೆ, ಒಂದು ಹೊಸ ಆಟೋಮೆಟಿಕ್ ವಾಲ್ಟನ್ನು ತಂದಿದ್ದಾರೆ. ವಾಲ್ಟ್ ಅಂತ ಹೇಳಿದರೆ ಇದು ಲಾಕರ್ ಅಂತ ಹೇಳ್ಬೋದು. ಓಕೆ, ನೋಡಿರ್ಬೋದು ನೀವು ಬ್ಯಾಂಕ್ಸಲ್ಲಿ ದುಡ್ಡು ಇಡೋದಕ್ಕೆ, ಜ್ಯುವೆಲ್ರಿ ಇಡೋದಕ್ಕೆ, ಅಥವಾ ಏನಾದರೂ ಅಸೆಟ್ ಪೇಪರ್ಸ್ ಏನಾದರೂ ಇಡೋದಕ್ಕೆ ಅಲ್ಲಿ ಯೂಸ್ ಮಾಡ್ತಾರೆ ಅಲ್ವಾ. ಸೊ ಇದು ಆಟೋಮೆಟಿಕ್ ಆಗಿರುವಂಥ ಒಂದು ಲಾಕರ್ ಅಂತ ಹೇಳ್ಬೋದು. ಓಕೆ, ಅದನ್ನು ಎಲ್ಲರೂ ಸಹ ಅಡ್ಮೈರ್ ಮಾಡ್ತಾ ಇದ್ದಾರೆ. ಸೊ ಏನಾಗುತ್ತೆ ಅಂತ ಹೇಳಿದರೆ ಅಲ್ಲಿ ಆ್ಯನಬಲ್ಸ್ ಲಿಟಲ್ ನೈಸ್ ಇರ್ತಾರೆ, ಅಘಾತ ಅಂತ ಒಂದು ಚಿಕ್ಕ ಹುಡುಗಿ ಇರ್ತಾಳೆ. ಸೊ ಅವಳು ಆಕ್ಸಿಡೆಂಟ್ಲಿ ಏನಾಗ್ಬಿಡ್ತಾಳೆ ಅಂದರೆ ಆ ಲಾಕರ್ ಒಳಗಡೆ ಹೋಗಿ ಸಿಕ್ಕಾಕೊಂಡು ಬರ್ತಾಳೆ. ಅದು ಏರ್ ಟೈಟ್ ವಾಲ್ಟ್ ಆಗಿರುತ್ತೆ. ಸೊ ಅಲ್ಲಿ ಗಾಳಿ ಸಹ ಬರ್ತಾ ಇರಲ್ಲ, ತುಂಬ ಸಫೋಕೇಶನ್ ಆಗಿರುವಂಥ ಒಂದು ಸ್ಪೇಸ್ ಅಂತ ಇರ್ಬೋದು. ಓಕೆ, ಅದು ಹೆವಿ ಸ್ಟೀಲ್ ಡೋರ್ ಆಗಿರುತ್ತೆ, ಅದು ಕ್ಲೋಸ್ ಆಗಿಬಿಡುತ್ತೆ. ಓಕೆ, ಮತ್ತು ಯಾರಿಗೂ ಸಹ ಗೊತ್ತಾಗ್ತಾ ಇಲ್ಲ ಅದು ಹೇಗೆ ಓಪನ್ ಮಾಡಬೇಕು ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಇಟ್ ಈಸ್ ಆಟೋಮೆಟಿಕ್ ವಾಲ್ಟ್ ಆಗಿರುತ್ತೆ, ಒಂದು ಆಟೋಮೆಟಿಕ್ ಲಾಕರ್ ಆಗಿರುತ್ತೆ ಅದು. ಸೊ ಆ ಚೈಲ್ಡ್ ಏನಾಗಿದೆ ಅದರಲ್ಲಿ ಸಿಕ್ಕಾಕೊಂಡು ಬಿಟ್ಟಿದೆ. ಅದರಲ್ಲಿ ಆ ಮಗು ತುಂಬ ಗಾಬರಿ ಆಗ್ತಾ ಇದೆ, ತುಂಬ ಪ್ಯಾನಿಕ್ ಆಗ್ತಾ ಇದೆ ಅನ್ನೋದು ಸಿಚುವೇಶನ್ ನೋಡ್ಬೋದು. ಸೊ ಅಲ್ಲಿರುವಂಥವ್ರು ಎಲ್ಲರೂ ಸಹ ಗಾಬರಿ ಆಗಿಬಿಟ್ಟಿದ್ದಾರೆ, ಭಯ ಪಡ್ತಾ ಇರ್ತಾರೆ. ಮಿಸ್ಟರ್ ಆ್ಯಡಮ್ ಏನು ಮಾಡ್ತಾರೆ ಅಂದರೆ, ಮಿಸ್ಟರ್ ಆ್ಯಡಮ್ ಯಾರು ಅಂತ ಹೇಳಿದ್ರೆ ಅನಬಲ್ಸ್ ಫಾದರ್ ಇರ್ತಾರೆ. ಸೊ ಅವರು ಮತ್ತು ಎಲ್ಲರೂ ಸಹ ಅದನ್ನು ಓಪನ್ ಮಾಡೋದಕ್ಕೆ, ಆ ಲಾಕರ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅದು ಆಗೋದೇ ಇಲ್ಲ. ಓಕೆ, ಫೇಲ್ ಆಗುತ್ತೆ. ಸೊ ಯಾರಿಗೂ ಸಹ ಅದು ಓಪನ್ ಮಾಡೋದಕ್ಕೆ ಬರ್ತಾನೆ ಇಲ್ಲ. ಸೊ ಅಲ್ಲಿ ನೋ ಟೈಮ್ ಟು ಕಾಲ್ ಆ್ಯನ್ ಎಕ್ಸ್ಪರ್ಟ್, ಅಂದರೆ ತುಂಬ ಸಮಯ ತುಂಬ ಕಡಿಮೆ ಇದೆ. ಯಾಕೆಂದರೆ ಆ ಚೈಲ್ಡ್ ಏನಾಗಿದೆ ಅಂದರೆ ಅಲ್ಲಿ ಉಸಿರುಗಟ್ಟಿ ಸಾಯೋ ಪರಿಸ್ಥಿತಿಯಲ್ಲಿ ಇದೆ, ಗಾಳಿ ಸಹ ಬರ್ತಾ ಇರಲ್ಲ. ಸೊ ಇಂಥ ಸಿಚುವೇಶನ್ ತುಂಬ ಕ್ರಿಟಿಕಲ್ ಸಿಚುವೇಶನ್ ಆಗಿಬಿಟ್ಟಿರುತ್ತೆ. ಸೊ ನೆಕ್ಸ್ಟ್ ಅನಾಬಲ್ ಏನು ಮಾಡ್ತಾರೆ ಅಂದರೆ ಜಿಮ್ಮಿಗೆ ರಿಕ್ವೆಸ್ಟ್ ಮಾಡ್ಕೊತಾರೆ, ಅವರು ಹೆಲ್ಪ್ ಮಾಡು ಅಂತ ಅವ್ರ ಹತ್ರ ಕೇಳ್ಕೊತಾರೆ, ಆ ಮಗುನ ಸೇವ್ ಮಾಡು ಅಂತ ಜಿಮ್ಮಿ ಹತ್ರ ಕೇಳ್ಕೊತಾರೆ. ಸೊ ಇವರು ಜಿಮ್ಮಿ ತಕ್ಷಣ ಏನು ಮಾಡ್ತಾರೆ, ಯಾವುದೇ ಹೆಸಿಟೇಷನ್ ಇಲ್ಲದೇ ಏನು ಮಾಡ್ತಾರೆ, ಆ ಮಗುನ ಸೇವ್ ಮಾಡಬೇಕು ಅಂತ ಹೇಳಿಬಿಟ್ಟು ಅವರು ಟ್ರೂ ಐಡೆಂಟಿಟಿನ ತೋರಿಸ್ಕೊಂಡ್ಬಿಡ್ತಾರೆ. ಅವರು ಕೋಟನ್ನು ರಿಮೂವ್ ಮಾಡ್ತಾರೆ. ಮತ್ತು ಅವ್ರ ಹತ್ರ ಇರುವಂತಹ ಏನು ಫೇಮಸ್ ಬರ್ಗ್ಲರಿ ಟೂಲ್ಸ್ ಏನಿರುತ್ತೆ, ಅವರು ಕಳ್ತನ ಮಾಡೋದಕ್ಕೆ ಮೊದಲೆಲ್ಲ ಯೂಸ್ ಮಾಡ್ತಾ ಇರ್ತಾರಲ್ಲ, ಆ ಟೂಲ್ಸ್ ಎಲ್ಲ ಮತ್ತೆ ಅವರು ತೊಗೊಳ್ತಾರೆ. ಸ್ಕಿಲ್ಫುಲಿ ಏನು ಮಾಡ್ತಾರೆ ಅಂದರೆ ತುಂಬ ಜೋಪಾನವಾಗಿ, ತುಂಬ ಸ್ಕಿಲ್ಫುಲಿ, ತುಂಬ ಕೇರ್ಫುಲ್ಲಾಗಿ ಆ ಲಾಕರನ್ನು ಓಪನ್ ಮಾಡ್ತಾರೆ ವಿತಿನ್ ಎ ಫ್ಯೂ ಮಿನಿಟ್ಸ್. ಓಕೆ, ಮತ್ತು ಆ ಹುಡುಗಿ ಏನಿರ್ತಾಳೆ, ಆಘಾತ ಅನ್ನುವಂಥ ಚಿಕ್ಕ ಹುಡುಗಿ ಇರ್ತಾಳೆ, ಅವರನ್ನು ರೆಸ್ಕ್ಯೂ ಮಾಡ್ತಾರೆ, ಸೇಫಾಗಿ ಅವರನ್ನು ರೆಸ್ಕ್ಯೂ ಮಾಡ್ತಾರೆ ಅನ್ನೋದನ್ನ ನೋಡ್ಬೋದು. ಸೊ ಜಿಮ್ಮಿ ನೋಸ್ ದ್ಯಾಟ್, ಸೊ ಏನು ಅವರು ಸ್ಕಿಲ್ಲನ್ನು ತೋರಿಸಿದ್ದಾರೆ, ಅದನ್ನು ಓಪನ್ ಮಾಡುವಂಥ ಸ್ಕಿಲ್ಲನ್ನು ತೋರಿಸಿದ್ದಾರೆ, ಎಕ್ಸ್ಪೋಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರನ್ನ ಎಕ್ಸ್ಪೋಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಅವರು ಒಬ್ಬ ಕ್ರಿಮಿನಲ್ ಅಂತ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಅಂತ ಅವರು ಅಂದ್ಕೊಂಡ್ಬಿಡ್ತಾರೆ. ಅಲ್ಲೇ ಏನಿರ್ತಾರೆ, ಒಬ್ಬ ಡಿಟೆಕ್ಟಿವ್ ಏನಿರ್ತಾರೆ, ಬೆನ್ ಪ್ರೈಸ್ ಅವರು ಅವ್ರನ್ನ ಹುಡುಕ್ತಾ ಇರ್ತಾರೆ. ಓಕೆ, ಹಿ ವಾಸ್ ದೇರ್, ಅಲ್ಲೇ ಇರ್ತಾರೆ ಅವರು. ಸೊ ಅವರು ಎಲ್ಲ ಲಾಕೆಲ್ಲ ಓಪನ್ ಮಾಡಿ ಆ ಮಗುನ ಸೇವ್ ಮಾಡಿದ್ಮೇಲೆ ಇವರು ನೋಡ್ತಾರೆ, ಜಿಮ್ಮಿ ಬೆನ್ ಪ್ರೈಸಿಗೆ ನೋಡ್ತಾರೆ, ಅವರು ಅಲ್ಲೇ ನಿಲ್ಕೊಂಡಿರ್ತಾರೆ. ಸೊ ಜಿಮ್ಮಿ ಕಾಮಾಗಿ ಅಕ್ಸೆಪ್ಟ್ ಮಾಡ್ತಾರೆ. ಸೊ ಹಿ ವಿಲ್ ಪ್ರಾಬಬ್ಲಿ ಬಿ ಅರೆಸ್ಟೆಡ್ ಅಗೇನ್, ಮತ್ತೆ ಅವರು ಇವನನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ ಅಂತ ಅವರು ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾರೆ. ಸೊ ಇಲ್ಲಿ ಏನು ಮಾಡ್ತಾರೆ ಅಂದರೆ ಬೆನ್ ಪ್ರೈಸ್ ಅವರು ಏನು ಮಾಡ್ತಾರೆ, ವಿಟ್ನೆಸ್ ಮಾಡ್ತಾರೆ. ಅಂದರೆ ಅವ್ರಿಗೆ ಗೊತ್ತಾಗಿರುತ್ತೆ ಇದು ಬೇರೆ ಯಾರೂ ಅಲ್ಲ ಜಿಮ್ಮಿ ಅಂತಾನೆ. ಸೊ ಅವ್ರ ಸೆಲ್ಫ್ಲೆಸ್ ಆ್ಯಕ್ಟ್ ಏನಿರುತ್ತೆ, ಆ ಮಗುಗೆ ಸೇವ್ ಮಾಡಿರ್ತಾರಲ್ವ, ಸೊ ಅದನ್ನು ನೋಡಿ ಅವರಿಗೆ ತುಂಬ ಇಷ್ಟ ಆಗಿರುತ್ತೆ. ಮತ್ತು ಅವರು ಮತ್ತೆ ಅಂದ್ಕೊಳ್ತಾರೆ ಜಿಮ್ಮಿ ಏನಿದ್ದಾರೆ ಅವರು ಕಂಪ್ಲೀಟಾಗಿ ನಿಜವಾಗ್ಲೂ ಚೇಂಜ್ ಆಗಿದ್ದಾರೆ ಅಂತ ಅವರಿಗೆ ಗೊತ್ತಾಗುತ್ತೆ. ಅವರನ್ನು ಅರೆಸ್ಟ್ ಮಾಡೋದು ಬೇಡ ಅಂತ ಅವ್ರು ಅಂದ್ಕೊಳ್ತಾರೆ. ಮತ್ತು ಬೆನ್ ಅವರು ಪ್ರಿಟೆಂಡ್ ಮಾಡ್ತಾರೆ, ಅವ್ರು ಯಾರು ಅಂತ ಗೊತ್ತೇ ಇಲ್ಲ, ಆ ರೀತಿ ಅವರು ಪ್ರಿಟೆಂಡ್ ಮಾಡ್ತಾರೆ. ಮತ್ತು ಅವರು ಹೇಳ್ತಾರೆ, ಐ ಥಿಂಕ್ ಯು ಆರ್ ಮಿಸ್ಟೇಕನ್ ಮಿಸ್ಟರ್ ಸ್ಪೆನ್ಸರ್ ಅಂತ ಇಲ್ಲಿ ಅವರನ್ನು ಹೇಳಿಬಿಟ್ಟು ಅಲ್ಲಿಂದ ಹೋಗಿಬಿಡ್ತಾರೆ. ಸೊ ನೀವು ತಪ್ಪು ತಿಳ್ಕೊಂಡಿದ್ದೀರಾ ನನ್ನ ಬಗ್ಗೆ ಅಂತ ಹೇಳಿ, ಅಂದರೆ ನಾನು ನಿಮಗೆ ಅರೆಸ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀರಲ್ಲ, ಅದು ತಪ್ಪು ಅಂತ ಹೇಳಿ ಅವರು ಅಲ್ಲಿಂದ ಹೋಗಿಬಿಡ್ತಾರೆ. ಮತ್ತು ಜಿಮ್ಮಿ ಏನು ಮಾಡ್ತಾರೆ ಅಂದರೆ ಒಂದು ಸೆಕೆಂಡ್ ಚಾನ್ಸ್, ಮತ್ತು ಅವರಿಗೆ ಇನ್ನೊಂದು ಅವಕಾಶ ಸಿಗುತ್ತೆ ಹೊಸ ಜೀವನನ ಸ್ಟಾರ್ಟ್ ಮಾಡೋದಕ್ಕೆ, ಮತ್ತು ಹಾನೆಸ್ಟ್ ಲೈಫನ್ನು ಬದುಕೋದಕ್ಕೆ ವಿತ್ ಆ್ಯನಬಲ್ ಜೊತೆ ಅವರು ಹೊಸ ಜೀವನ ಸ್ಟಾರ್ಟ್ ಮಾಡೋದಕ್ಕೆ ಇನ್ನೊಂದು ಸೆಕೆಂಡ್ ಚಾನ್ಸ್ ಸಿಕ್ತು ಅಂತ ನಾವು ಇಲ್ಲಿ ನೋಡ್ಬೋದು. ಸೊ ಸ್ಟೋರಿ ಎಂದಾಗುತ್ತೆ ಒಂದು ಮೆಸೇಜಿಂದ, ಟ್ರೂ ಲವ್ ಮತ್ತು ಸಿನ್ಸಿಯರ್ ರೆಪೆಂಟೆನ್ಸ್ ಅಂದರೆ ಪಶ್ಚಾತ್ತಾಪ ಅನ್ನೋದು, ಮತ್ತು ಒಳ್ಳೆ ಆ್ಯಕ್ಷನ್, ಒಳ್ಳೆ ಕೆಲಸಗಳಿಂದ ಏನಾಗುತ್ತೆ, ಒಂದು ಮನುಷ್ಯನ ಜೀವನ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ ಅಂತ ಹೇಳ್ತಾನೆ. ಎಂಥ ಕ್ರಿಮಿನಲ್ ಇದ್ರೂ ಸಹ ಅವನು ಒಬ್ಬ ರೆಸ್ಪೆಕ್ಟಬಲ್ ಪರ್ಸನ್ ಆಗೋದಕ್ಕೆ ಅವಕಾಶ ಇರುತ್ತೆ. ಯಾವಾಗ ಅಂತ ಹೇಳಿದರೆ ಅವ್ರು ಮನಸ್ಸು ಮಾಡಿದರೆ, ಚೇಂಜ್ ಆಗಬೇಕು ಅಂತ ಮನಸ್ಸು ಮಾಡಿದರೆ ಅವರು ಹೊಸ ಜೀವನನ ಸ್ಟಾರ್ಟ್ ಮಾಡ್ಬೋದು ಅನ್ನೋವಂಥದ್ದು ಒಂದು ಮೆಸೇಜನ್ನು ಈ ಸ್ಟೋರಿ ಮೂಲಕ ನಾವು ನೋಡ್ಬೋದು. ಸೊ ಏನಿದೆ ಕನ್ಕ್ಲೂಷನ್ ನೋಡ್ಬೋದು ನಾವು, ಇದು ಒಂದು ಇನ್ಸ್ಪೈರಿಂಗ್ ಸ್ಟೋರಿ ಅಂತಲೇ ಹೇಳ್ಬೋದು. ಒಂದು ಪಾಸಿಬಿಲಿಟಿ, ಒಂದು ಪರ್ಸ್ನಲ್ ಚೇಂಜ್ ಹೇಗೆ ಆಗುತ್ತೆ ಅನ್ನೋದು ನಾವು ನೋಡ್ಬೋದು. ಒಂದು ಜೆನ್ವಿನ್ ಲವ್, ಹಾನೆಸ್ಟಿ, ರೆಪೆಂಟೆನ್ಸ್ ಅನ್ನುವಂಥದ್ದು ಮನುಷ್ಯನ ಕಂಪ್ಲೀಟಾಗಿ ಚೇಂಜ್ ಮಾಡುತ್ತೆ ಅನ್ನೋದನ್ನ ನೋಡ್ಬೋದು. ಮತ್ತು ಜಿಮ್ಮಿ ವಿಲ್ಲಿಂಗ್ನೆಸ್ ಟು ಸ್ಯಾಕ್ರಿಫೈಸ್ ಈಸ್ ಓನ್ ಫ್ರೀಡಮ್ ಟು ಸೇವ್
ಅ ಚೈಲ್ಡ್. ಅವನು ಏನಿದೆ ಅವನು ಎಷ್ಟು ಆ ಮಗುನ ಉಳಿಸೋದಕ್ಕೋಸ್ಕರ ಎಷ್ಟು ಪ್ರಯತ್ನ ಮಾಡ್ತಾನೆ ಅನ್ನೋದು ಅದನ್ನು ನಾವು ಅಪ್ರಿಷಿಯೇಟ್ ಮಾಡ್ಬೋದು. ಅದನ್ನು ನೋಡ್ಬಿಟ್ಟು ಅವನು ಕಂಪ್ಲೀಟ್ ಚೇಂಜ್ ಆಗಿದ್ದಾರೆ ಅಂತ ಬೆನ್ ಪ್ರೈಸ್ ಅವರು ಸಹ ಡಿಸೈಡ್ ಮಾಡ್ತಾರೆ ಮತ್ತು ಅವರನ್ನು ಕ್ಷಮೆನ ಕೊಡ್ತಾರೆ ಮತ್ತು ಟ್ರೂ ಜಸ್ಟಿಸ್ ಅವನಿಗೆ ಅಲ್ಲಿ ಸಿಗುತ್ತೆ ಅನ್ನೋದನ್ನು ನೋಡ್ಬೋದು. ಸೊ ಮತ್ತು ಮರ್ಸಿ ಇರ್ಬೋದು, ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಮನುಷ್ಯರಲ್ಲಿ ಯಾವ ರೀತಿ ಇರಬೇಕು ಅನ್ನೋದು ಈ ಸ್ಟೋರಿ ಮೂಲಕ ನಾವು ನೋಡ್ಬೋದು. ಸೊ ಈ ಸ್ಟೋರಿ ಏನಾಗುತ್ತೆ, ಒಂದು ಟೈಮ್ಲೆಸ್ ಲೆಸನ್ ಅಂತ ಹೇಳ್ಬೋದು. ಅಂದರೆ ಯಾವತ್ತೂ ಸಹ ಎಲ್ಲ ಮನುಷ್ಯರಿಗೂ ಕಲಿಲೇಬೇಕಾದಂತಹ ಒಂದು ಲೆಸನ್ ಅಂತ ಹೇಳ್ಬೋದು. ಸೊ ಲೈಕ್ ರಿಡೆಂಪ್ಷನ್ ಇರ್ಬೋದು, ಹೋಪ್ ಮತ್ತು ಪವರ್ ಆಫ್ ಸೆಕೆಂಡ್ ಚಾನ್ಸ್. ಅಂದರೆ ಸೆಕೆಂಡ್ ಚಾನ್ಸ್ ಅಂದರೆ ಇನ್ನೊಂದು ಅವಕಾಶ ಸಿಕ್ಕರೆ ಮನುಷ್ಯ ಕಂಪ್ಲೀಟಾಗಿ ಹೊಸ ಜೀವನನ ಸ್ಟಾರ್ಟ್ ಮಾಡ್ಬೋದು ಅನ್ನೋದು ನಾವು ಈ ಸ್ಟೋರಿ ಮೂಲಕ ನೋಡಿದ್ವಿ. ನೆಕ್ಸ್ಟ್ ಈ ಸ್ಟೋರಿಯಲ್ಲಿ ಮೇಜರ್ ಥೀಮ್ಸನ್ನು ನೋಡ್ಬೋದಾಗಿದ್ದರೆ ಲೈಕ್ ಟ್ರಾನ್ಸ್ಫಾರ್ಮೇಷನ್ ಆ್ಯಂಡ್ ರಿಡೆಂಪ್ಷನ್ ಅಂತ ಹೇಳ್ಬೋದು, ಪವರ್ ಆಫ್ ಲವ್ ಅಂತ ನೋಡಿದ್ವಿ, ನೆಕ್ಸ್ಟ್ ಸೆಕೆಂಡ್ ಚಾನ್ಸ್ ಮತ್ತು ಫರ್ಗಿವ್ನೆಸ್ ಆ್ಯಂಡ್ ಮರ್ಸಿ, ನೆಕ್ಸ್ಟ್ ಹಾನೆಸ್ಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ, ಸ್ಯಾಕ್ರಿಫೈಸ್. ಸೊ ದೀಸ್ ಆರ್ ಆಲ್ ಇಂಪಾರ್ಟೆಂಟ್ ಥೀಮ್ಸ್ ಆಫ್ ದಿಸ್ ಸ್ಟೋರಿ. ಇದೆಲ್ಲ ಏನಾಗಿದೆ ಇಂಪಾರ್ಟೆಂಟ್ ಥೀಮ್ಸ್ ಆಗಿರುತ್ತೆ ಈ ಸ್ಟೋರಿಯಲ್ಲಿ.